ಹಾಯ್ ಎಲ್ಲರಿಗೂ ನಮಸ್ತೆ. ಭಾರತೀಸ್ ಫುಡ್ ಚಾನಲ್‌ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಸೌತೆಕಾಯಿಯ ಮೊಸರನ್ನ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಹಾಗೆ ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮೊದಲಿಗೆ ಇಲ್ಲಿ ನಾನು ಕುಕ್ಕರ್‌ಗೆ ಒಂದು ಸಣ್ಣ ಕಪ್‌ನಷ್ಟು ಅಕ್ಕಿ ಹಾಕ್ತಾ ಇದ್ದೀನಿ. ಇವಾಗ ಈ ಅಕ್ಕಿ 3 ಸಲ ಚೆನ್ನಾಗಿ ತೊಳೆದು ಈಗ ಅದೇ ಕಪ್‌ನಿಂದ 3 ಕಪ್‌ನಷ್ಟು ನೀರು ಹಾಕಿದ್ದೀನಿ. ಹಾಗೆ ಅರ್ಧ ಚಮಚ ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ 4 ವಿಸಿಲ್ ಕೂಗಿಸ್ಬೇಕು. ಹಾಗೆ ಕುಕ್ಕರ್ ಕಂಪ್ಲೀಟ್ ಆಗಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಈ ಕಡೆ ಒಂದು ಪಾತ್ರೆಗೆ 1.5 ಕಪ್‌ನಷ್ಟು ಸ್ವಲ್ಪ ಹುಳಿ ಮೊಸರು ಹಾಕ್ತಾ ಇದ್ದೀನಿ. ಇವಾಗ ವಿಸ್ಕರ್‌ನ ಸಹಾಯದಿಂದ ಚೆನ್ನಾಗಿ ಸ್ಮೂತ್ ಆಗೋವರೆಗೂ ಮಿಕ್ಸ್ ಮಾಡಿ, ಇವಾಗ ಇದು ರೆಡಿ ಆಗಿದೆ. ಸೈಡಿಗೆ ಇಡ್ತಾ ಇದ್ದೀನಿ. ಈ ಕಡೆ 3 ಸೌತೆಕಾಯಿ ಸಿಪ್ಪೆ ತೆಗೆದು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಈ ಗ್ರೇಟರ್‌ನಿಂದ ಸ್ವಲ್ಪ ದಪ್ಪ ಸೈಜ್ ಕಡೆಯಿಂದ ಗ್ರೇಟ್ ಮಾಡ್ಕೋಬೇಕು. ನೀವು ನೋಡಬಹುದು ಗ್ರೇಟ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಕುಕ್ಕರ್ ಕೂಡ ತಣ್ಣಗಾಗಿದೆ. ತುಂಬಾನೇ ಸಾಫ್ಟ್ ಅಂಡ್ ಸ್ಮೂತ್ ಆಗಿ ಬಂದಿದೆ. ಮೊಸರನ್ನಕ್ಕೆ ಈ ತರ ಇದ್ರೇನೆ ಚೆನ್ನಾಗಿರುತ್ತೆ. ಈಗ ಈ ಅನ್ನ ಒಂದು ಪಾತ್ರೆಗೆ ತೆಗೆದು ಹಾಗೆ ರೈಸ್ ಸ್ವಲ್ಪ ಕೂಲ್ ಆಗಲಿಕ್ಕೆ ಬಿಡಬೇಕು. ಕೂಲ್ ಆಗಿದ ನಂತರ ಈ ಅನ್ನಕ್ಕೆ ತುರಿದುಕೊಂಡಿರುವ ಸೌತೆಕಾಯಿ ಹಾಗೆ ಮಿಕ್ಸ್ ಮಾಡಿಟ್ಟಿರುವ ಮೊಸರು ಹಾಕಿ, ಮೊಸರು ಸ್ವಲ್ಪ ಹುಳಿಯಾಗಿದ್ರೆ ಅದನ್ನು ಬ್ಯಾಲೆನ್ಸ್ ಮಾಡಕ್ಕೆ 3/4 ಗ್ಲಾಸ್ನಷ್ಟು ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡ್ಗೆ ಎತ್ತಿಡಿ. ಈ ಕಡೆ ಒಗ್ಗರಣೆಗೆ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ 3 ಚಮಚ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ 1 ಚಮಚ ಸಾಸಿವೆ. ಸಾಸಿವೆ ಚಟಪಟ ಅಂದ ಮೇಲೆ 2 ಚಮಚ ಕಡಲೆಬೇಳೆ ಹಾಕಿ ಸ್ವಲ್ಪ ಫ್ರೈ ಮಾಡಿ, ನಂತರ 1 ಚಮಚ ಉದ್ದಿನಬೇಳೆ ಹಾಕಿ 30 ಸೆಕೆಂಡ್ ಫ್ರೈ ಮಾಡಿ, ಆಮೇಲೆ ಇದಕ್ಕೆ 6 ಹಸಿಮೆಣಸಿನಕಾಯಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ, ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ 7ರಿಂದ 8 ಗೋಡಂಬಿ, ಸ್ವಲ್ಪ ಕರಿಬೇವು ಹಾಕಿ ಇನ್ನೊಂದು 30 ಸೆಕೆಂಡ್ ಫ್ರೈ ಮಾಡಿ, ಇವಾಗ ಸ್ಟವ್ ಆಫ್ ಮಾಡಿ. ಈಗ ಈ ಒಗ್ಗರಣೆ ಕಲಸಿರುವ ಅನ್ನಕ್ಕೆ ಹಾಕಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿ ರುಚಿ ಆದ ಸೌತೆಕಾಯಿ ಮೊಸರನ್ನ ತಿನ್ನೋದಕ್ಕೆ ರೆಡಿ. ತುಂಬಾನೇ ಡಿಫ್ರೆಂಟ್ ಆದ ರುಚಿ ಕೊಡುವ ಮೊಸರನ್ನ ಇದು. ನೀವೂ ಟ್ರೈ ಮಾಡಿ ಹಾಗೆ ನನಗೊಂದು ಕಮೆಂಟ್ ಮಾಡಿ ತಿಳಿಸಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾನೇ ಧನ್ಯವಾದಗಳು.